ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ, GDS ಅಪ್ಲಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು 26ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಡಿವಿಷನ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಪ್ರೋಸೆಸ್ ಅನ್ನುವಂಥ ಜಾಯ್ನಿಂಗ್ ಲೆಟರ್ ಯಾವೂ ಕೂಡ ಸಿಗೋದಿಲ್ಲ. ಫಸ್ಟ್ ನಿಮ್ಮ ಒಂದು ನೀವು ಸೆಲೆಕ್ಟ್ ಆಗೋದು ದೊಡ್ಡದಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಸ್ ಆಗ್ತೀರಾ ನೋಡಿ, ಅದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂಥದ್ದು ಫೋರ್ತ್ ಮೆರಿಟ್ ಲಿಸ್ಟ್ ನ ಒಂದು ಕಟ್ ಆಫ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಆಗಿ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದಾದ್ಮೇಲೆ ಯಾವುದೇ ವಿಡಿಯೋ ಮಾಡಿಲ್ಲ. ಏನಕ್ಕಪ್ಪ ಅಂದ್ರೆ ಇನ್ನೊಂದು 2 ದಿನ ಇರ್ಬೇಕಾದ್ರೆ ವಿಡಿಯೋ ಮಾಡೋಣ. ಏನಕ್ಕಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲರಿಗೂ ಕೂಡ ಒಂದ್ಸತಿ ಎಚ್ಚರಿಸೋಣ. ತುಂಬಾ ಜನ ಬಂದ್ಬಿಟ್ಟು ಇನ್ನ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಸೆಲೆಕ್ಟ್ ಆದ್ರೂ ಕೂಡ ಪ್ರಾಪರ್ ಡಾಕ್ಯುಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಇವಾಗ ಫಸ್ಟ್ ಅಂಡ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದಿತ್ತು, ಅದು ಲೋಯೆಸ್ಟ್ ಕಟ್ ಆಫ್ ಆಗಿತ್ತು ಅಂತಾನೆ ಹೇಳ್ಬೋದು. ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಒಂದೇ ಒಂದು 58 ಕಟ್ ಆಫ್ ಆಗಿತ್ತು ಬಿಟ್ರೆ, ನಾರ್ಮಲ್ ಆಗಿ 89 ಆಗಿಲ್ಲ, 90 ಆಗಿಲ್ಲ, 93 ತನಕನೂ ಕೂಡ ಕಟ್ ಆಫ್ ಇರಲಿಲ್ಲ. 94, 95, 96, 97 ತನಕನೇ ಜಾಸ್ತಿ ಕಟ್ ಆಫ್ ಇತ್ತು ಅಂತಾನೆ ಹೇಳ್ಬೋದು. ಎಲ್ಲ ಡಿವಿಷನ್ಗೂ ಕೂಡ ಅದೇ ತರನೇ ಕಟ್ ಆಫ್ ಇತ್ತು. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕೂಡ ಹೇಳಕ್ಕಾಗ್ಲಿಲ್ಲ ನಾವು, ಆ ಥರ ಕಟ್ ಆಫ್ ಇತ್ತು. ಬಟ್ ಫೋರ್ತ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾವ ರೀತಿ ಕಟ್ ಆಫ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕೇಳ್ತಿದ್ದಾರೆ. ಆಕ್ಚುಲ್ ಆಗಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಪ್ಪಾ ಅಂದ್ರೆ 90 ಮೇಲೇನೆ. ಏನಕ್ಕೆ ಅಂದ್ರೆ ಇವಾಗ ಫಸ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾವ ತರ ಬಿಟ್ಟಿದ್ರು, ಥರ್ಡ್ ಮೆರಿಟ್ ಲಿಸ್ಟ್ ಅಲ್ಲಿ ಆ ತರ ಬಿಟ್ಟಿಲ್ಲ ಅಲ್ವಾ. ಸೊ ಅದನ್ನ ನಾರ್ಮಲ್ ಆಗಿ 82, 83 ಕಟ್ ಆಫ್ ಆಗಿತ್ತು ಅಂತ ಹೇಳೋದಾದ್ರೆ ನನ್ನ ಪ್ರಕಾರ 75 ತನಕನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಈ ಸತಿ. ಬಟ್ ಆದ್ರೆ ಅವ್ರು ಬಿಟ್ಟಿದ್ದು 92, 93 ಕೂಡ ಇರಲಿಲ್ಲ. ಸೊ ಹಂಗಾಗಿನ 90 ಮೇಲೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದೆ. ಯಾರ್ದೆಲ್ಲ 60, 70 ಇದೆ, ಯಾವುದೇ ಕಾರಣಕ್ಕೂ ಫಾಲೋ ಅಪ್ ಮಾಡಕ್ ಹೋಗ್ಬಿಡಿ. ಮುಗೀತು, ಇನ್ನೊಂದು ಲಿಸ್ಟ್ ಬರ್ಬೋದು ಬಿಟ್ರೆ ಇನ್ನು ಮುಗೀತು. ಯಾವುದೇ GDS ಲಿಸ್ಟ್ ಇಲ್ಲ ನೆಕ್ಸ್ಟ್ ವರ್ಷ ತನಕ, ಅಥವಾ ಜುಲೈ ಬರೋ ತನಕ. ಜುಲೈನಲ್ಲಿ ಇಲ್ಲ ಅಂತ ಅನ್ಕೊಂತೀನಿ. ಆ್ಯಕ್ಚುಲಿ ಇನ್ 2 ಮಂತ್ಸ್ ಇದೆ, ಜುಲೈನಲ್ಲಿ ಇಲ್ಲ. ಸೊ ಹಂಗಾಗಿ ನನ್ನ ಪ್ರಕಾರ ಇದೇ ಲಾಸ್ಟು. ನೆಕ್ಸ್ಟ್ ಇನ್ ಜಾನ್ವರಿಗೇನೆ ಅವರು ರಿಲೀಸ್ ಮಾಡೋದು GDS ಅಪ್ಲಿಕೇಶನ್. ಸೊ ವರ್ಷಕ್ಕೆ 2 ಸತಿ ರಿಲೀಸ್ ಮಾಡ್ತಿದ್ರು, ಬಟ್ ಆದರೆ ಇವಾಗ ವರ್ಷಕ್ಕೆ 1 ಸತಿನೇ ರಿಲೀಸ್ ಮಾಡ್ತಿದ್ದಾರೆ. ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.